ನೋಡಿ ಫ್ರೆಂಡ್ಸ್, ನಮ್ಮದು ಇವತ್ತಿನ ಈರುಳ್ಳಿ ಬಜ್ಜಿ. ಚಳಿಗೆ ಮಳೆ ಬರ್ತಾ ಇದೆ, ರೆಡಿಯಾಗಿದೆ. ಮಳೆನೂ ಬರ್ತಾ ಇದೆ, ಈರುಳ್ಳಿ ಬಜ್ಜಿನೂ ರೆಡಿಯಾಗಿದೆ. ತಿನ್ನೋಕ್ಕೆ ಜನನೂ ಕಾಯ್ತಾ ಇದ್ದಾರೆ. ಸೂಪರಾಗಿರುತ್ತೆ. ಮಾಡ್ಕೊಂಡು ತಿಂದು ನೋಡಿ. ನಮಗೊಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬಾಯ್. ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತು ನಾನು ನಿಮಗೆ ಬಜ್ಜಿ ಮಾಡೋದನ್ನು ತೋರಿಸ್ಕೊಡೋಣ ಅಂತ ಇದ್ದೀನಿ. ಬಜ್ಜಿ ಮಾಡೋದಕ್ಕೆ ನೋಡಿ, ಒಂದು ಅರ್ಧ ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಕುಟ್ಕೋತೀನಿ ಸಣ್ಣಕ್ಕೆ. ಒಂದು ಅರ್ಧ ಚಮಚದಷ್ಟು ಓಮಕಾಳು ತೊಗೊಂಡಿದ್ದೀನಿ, ಇದನ್ನು ಕುಟ್ಕೊಡ್ತೀನಿ. ಇವು ಮೂರನ್ನು ಹಾಕ್ಕೊಂಡು ಕಡಲೆ ಹಿಟ್ಟಿಗೆ ಕಲಿಸ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಕಡಲೆ ಹಿಟ್ಟನ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ. ನನಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಇದಕ್ಕೆ ತೆಕ್ಕೊಂಡು ನಾನು ಬೆರೆಸ್ಕೊತಾ ಇದ್ದೀನಿ. ಈ ಸ್ಪೂನಲ್ಲಿ 2 ಸ್ಪೂನಷ್ಟು ಕಾದಿರೋ ಎಣ್ಣೆ ಹಾಕೋತೀನಿ. ಕಾದಿರೋ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಹೀಗೆ ಸಣ್ಣದಾಗಿ ಹೆಚ್ಕೊಂಡು, ಈಗ ಅರ್ಧ ಸರ್ಕಲ್ ಥರ ನಾನು ಹೆಚ್ಕೊತೀನಿ. ಇದನ್ನೇ ನಾನು ಬಜ್ಜಿ ಮಾಡೋದು. ಇದಕ್ಕೆ ಹಾಕೊಂತೀನಿ. ಇದಕ್ಕೆ ನೀಟಾಗಿ ಹಿಂಗೆ ಕಲಿಸ್ಕೊತೀನಿ. ಕಲಿಸ್ಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ತೀನಿ. ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ ನಾನು. ಇದಕ್ಕೆ ಒಂದು ಪಿಂಚಷ್ಟು ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟನ್ನು ಅಕ್ಕಿ ಹಿಟ್ಟನ್ನ ನಾನು ಹಾಕ್ಕೊಂಡು ಕಲಿಸ್ಕೊಂಡಿಟ್ಟಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಬಜ್ಜಿ ಜಾಸ್ತಿ ಎಣ್ಣೆ ಇರಲ್ಲ, ಮತ್ತು ಗರಿಗರಿಯಾಗೂ ಬರುತ್ತೆ. ನೋಡಿ, ಈಗ ನಾನೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡಾಗಿದೆ. ಎಣ್ಣೆನೂ ಕಾದಿದೆ. ಉರಿ ಕಡಿಮೆ ಮಾಡ್ಕೊಂಡಿರ್ತೀನಿ. ಈಗ ಹೀಗೆ ಹಾಕ್ತೀನಿ ನಾನು. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹೀಗೆ ಹಾಕಿದ್ರೆ. ತುಂಬ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮೀಡಿಯಮ್ ಉರಿನಲ್ಲಿ ನಾನು ಬೇಯಿಸ್ತಾ ಇದ್ದೀನಿ. ಬಜ್ಜಿ ಆಗಿದೆ. ಇವಾಗ ತೆಗೆದು ಬಿಡೋಣ. ಒಂದು ಹಂತಕ್ಕೆ ಕೆಂಪಗಾಗಿದೆ.